ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಮಾರ್ಗದರ್ಶನದಲ್ಲಿ ಪ್ರಶಾಂತ್ ಎಂಬ ಯುವ ರೈತರು ಕೃಷಿ ಭಾಗ್ಯ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನ ಅಳವಡಿಸಿಕೊಂಡು ಯಶಸ್ವಿಯಾಗಿರುತ್ತಾರೆ. ಇವರ ಯಶೋಗಾಥೆಯನ್ನು ನೋಡೋಣ. ಪ್ರಶಾಂತ, ಅಕ್ಕ ಯಾವಾಗ ಬಂದೆ? ನಾನು ಬೆಳಗ್ಗೆ ಬಂದೆ ಪ್ರಶಾಂತ. ಜಮೀನಿಗೆ ಬಂದ್ಬಿಟ್ಟಿದ್ಯಾ? ಬಸ್ಸಲ್ಲಿ ಮತ್ತೆ ಊರಲ್ಲೆಲ್ಲ ನಿಂದೆ ಕಣಪ್ಪ, ಸುದ್ದಿ ನಿಂದೆ ಮಾತು. ನಿನ್ನ ತಮ್ಮ ನೋಡಪ್ಪ ಎಷ್ಟು ಚೆನ್ನಾಗಿ ಬೆಳೆ ಎಲ್ಲ ಬೆಳ್ಕೊಂಡವನೆ, ಬಂಪರ್ ಬೆಳೆ. ಊರಲ್ಲೆಲ್ಲ ಬೆಳೆ ಎಲ್ಲ ಒಣಗೋಗಿದೆ, ಎಲ್ಲೂ ಮಳೆ ಇಲ್ಲ, ಏನಿಲ್ಲ, ಒಳ್ಳೆ ಬೆಳೆ ಬೆಳೆದಿದ್ದಾನೆ ಅಂತಿದ್ದಾರೆ. ಏನಪ್ಪ ಮಾಡಿದೆ ನೀನು? ಬಾ, ಕರ್ಕೊಂಡು ಹೋಗಿ ತೋರಿಸ್ತೀನಿ. ಏನೋ ಪ್ರಶಾಂತ, ಈ ಪಾಟೆ ಗುಂಡಿ ಎಲ್ಲ ಅಗಿಸ್ಕೊಂಡು ಇರೋ 1.5 ಎಕರೆ ಜಮೀನ ಹಿಂಗೆ ಹಾಳು ಮಾಡಿದ್ಯಲ್ಲಪ್ಪ. ಇದೇನು ಉಪಯೋಗಕ್ಕೆ ಬರೋ ಕೆಲಸ ಮಾಡಿದ್ಯಾ ನೀನು ಪ್ರಶಾಂತ? ಯಾರು ಹೇಳಿದವ್ರು ನಿಂಗೆ ಇದು ಮಾಡು ಅಂತ? ಈ ವರ್ಷನಾದರೂ ನಿನ್ನ ಮದುವೆ ಮಾಡಿಬಿಟ್ಟಿದ್ದೇನೆ, ನೆಮ್ಮದಿಯಾಗಿರೋಣ ಅನ್ಕೊಂಡೆ. ಯಾರು ಹುಡುಗಿ ಕೊಡ್ತಾರೆ ಅಂತ ನಿನ್ಗೆ ಈ ಥರ ಕೆಲಸ ಎಲ್ಲ ಮಾಡ್ತೀಯಲ್ಲ ನೀನು? ಯಾರು ಹೇಳಿದವ್ರು ನಿನಗೆ ಏನು ಆದಾಯ ಬರುತ್ತೆ ಅಂತ ಇದ್ರಲ್ಲಿ ಮಾಡಿದ್ಯಪ್ಪ ನೀನು? ಅವಂಗೆ ಏನು ಹೇಳಲಿ ನಾನು? ಅಕ್ಕ, ಊರೆಲ್ಲ ನಿನ್ನ ತಮ್ಮ ಒಳ್ಳೆ ಬೆಳೆ ಬೆಳೆದವನ ಅಂತ ಹೇಳ್ತಾ ಇತ್ತಲ್ಲ, ಈ ಕೃಷಿ ಹೊಂಡ ನೀರನ್ನ ಉಪಯೋಗಿಸ್ಕೊಂಡೆ ನಾನು ವರ್ಷಕ್ಕೆ 2 ಬೆಳೆ ಬೆಳೆದಿರೋದು. ಈ ಕೃಷಿ ಹೊಂಡಗೆ ಖರ್ಚು ಮಾಡಿರೋದು ಕೃಷಿ ಇಲಾಖೆಯಿಂದ 100ಕ್ಕೆ 80% ಸಬ್ಸಿಡಿ ಕೊಟ್ಟವ್ರೆ. ಆ ತಾರ್ಪಲ್ಗೂ 80%, ಈ ತಂತಿ ಬೆಲೆಗೂ 50% ಸಬ್ಸಿಡಿ ಕೊಟ್ಟವ್ರೆ. ಡೀಸೆಲ್ ಮೋಟ್ರಿಗೂ, ಆ ಕರಿ ಪೈಪು ಎಲ್ಲದಕ್ಕೂ 80% ಸಬ್ಸಿಡಿ ಕೊಟ್ಟವ್ರೆ. ಹಂಗಾರೆ ನೀನು ಈ ಪಾಟಿ ನೀರೆಲ್ಲ ಉಪಯೋಗಿಸ್ಕೊಂಡು ಸಂರಕ್ಷಣೆ ಮಾಡ್ಕೊಂಡು ಬೆಳೆ ಬೆಳೆದಿದ್ಯಾ? ಹೌದು. ಇದನ್ನೆಲ್ಲ ಹೇಳ್ಕೊಟ್ಟವ್ರು ಯಾರಪ್ಪ ನಿಂಗೆ? ಅದೇ ನಮ್ಮ ಪಕ್ಕದೂರು ವೆಂಕಟೇಶಣ್ಣ ಅವರಲ್ಲ, ವೆಂಕಟೇಶಣ್ಣ ಪಕ್ಕದೂರು. ವೆಂಕಟೇಶಣ್ಣ. ಸರಿ 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 ಸರಿ. ಅವ್ರು ನಮ್ಗೆ ಕೃಷಿ ಹೊಂಡ ಮಾಡಿಸ್ಕೊಟ್ಟಿರೋದು. ಯಾರು ಪ್ರಶಾಂತ ಆ ಕಡೆ ಬರ್ತಾ ಇದಾರೆ ನೋಡು? ಯಾರಕ್ಕ? ಓ, ವೆಂಕಟೇಶಣ್ಣ ಅವರೇ ನಮ್ ಕೃಷಿ ಹೊಂಡ ಮಾಡ್ಕೊಟ್ರಲ್ಲ. ಓ, ಇವ್ರೇನಾ? ಇವರು. ನಮಸ್ತೆ ಸರ್. ನಮಸ್ತೆ. ಹೇಳಿದ್ನಲ್ಲ ಇವರೇ ನಮ್ಗೆ. ಓ, ಇವ್ರೇನಾ? ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಪ್ರಶಾಂತ್ ಏನಪ್ಪ, ಚೆನ್ನಾಗಿದ್ಯಾ? ನಮ್ಮ ಹೊಂಡ ಎಲ್ಲ ಹೆಂಗೈತೆ? ಅದೇ ಸರ್, ನೀವು ಕೃಷಿ ಹೊಂಡ ಮಾಡಿಸ್ಕೊಟ್ಟಿದ್ರೆ ತುಂಬಾ ಉಪಯೋಗ ಆಯ್ತು. ಈ ಕೃಷಿ ಹೊಂಡದಿಂದ ನಾನು ನೋಡಿ ಈ ಬರಗಾಲದಲ್ಲಿ 2 ಬೆಳೆ ಬೆಳೆದಿದ್ದೀನಿ ವರ್ಷಕ್ಕೆ. ಊರೆಲ್ಲ ಬರ ಬಂದು ಎಲ್ಲ ಒಣಗೋಗಿದೆ ಬೆಳೆ. ನನ್ನ ಬೆಳೆ ನೋಡಿ ಅಲ್ಲಿ ಸೂರ್ಯಕಾಂತಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ನೋಡಮ್ಮ, ನಿಮ್ಮ ತಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇಲಾಖೆಯಿಂದ ನಾವು ಸಹಾಯಧನದಲ್ಲಿ ಆ ಥರ ಮಾಡಿಕೊಟ್ಟಿದ್ದೀವಿ ನೋಡಿ. ಬರೀ ಹೊಂಡದಿಂದಾನೇ ಅವನು ಎಲ್ಲಿ ಲಾಭ ಆಗುತ್ತೆ ಸರ್? ಬೇರೆ ಏನಾದ್ರು ಮಾಡ್ಕೊಡ್ಬೇಕಲ್ಲ ನೀವು? ಅದಕ್ಕೆ ನಮ್ಮ ಕೃಷಿ ಇಲಾಖೆ ಇನ್ನೂ ಹಲವಾರು ಯೋಜನೆಗಳಿದಾವೆ ನೋಡಪ್ಪ. ಈಗ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೋದ ವರ್ಷದಿಂದ ನಮ್ಮ ಸರ್ಕಾರದಿಂದ ಯಾರು ಕೃಷಿ ಹೊಂಡ ಅಂತಕ್ಕಂಥ ರೈತರಿಗೋಸ್ಕರ ನಾವು ಆ ಸ್ಕೀಮ್ ಇಟ್ಟಿದ್ದೀವಿ. ಈಗ ನೀನು ಪ್ರಗತಿಪರ ರೈತ ಅಂತ ನಮ್ಮ ವೆಂಕಟೇಶ ಹೇಳಿದ್ದಾರೆ. ಅದಕ್ಕೋಸ್ಕರ ನಿನಗೆ ಆ ಸ್ಕೀಮ್ನ ನಾನು ಜಾರಿ ಮಾಡಿಕೊಡ್ತಾ ಇದ್ದೀನಿ. ಆ ಸ್ಕೀಮ್ನಾಗೆ ನೀನು ಹೊಸ ಸಾಕಾಣಿಕೆ ಮಾಡೋದು, ಜೇನು ಸಾಕಾಣಿಕೆ ಮಾಡೋದು, ಅರಣ್ಯ ಕೃಷಿ, ಈಗ ಎಲ್ಲ ಇದನ್ನ ನೆಟ್ಕೊಂಡಿದೀಯಲ್ಲ, ಅದಕ್ಕೆ ಆಮೇಲೆ ಮೀನುಗಾರಿಕೆ ಮಾಡೋದು ಎಲ್ಲ ಮಾಡೋದ್ರಿಂದ ನೀನು ಸಮಗ್ರವಾಗಿ ಕೃಷಿ ಮಾಡ್ತಿದೀಯ ಅಂತ ನಮ್ಮ ಸರ್ಕಾರದಿಂದ ಇವನ್ನು ನೀನು ಸಣ್ಣ ರೈತರ ಆದ್ರೂ ಸಹ ನಾವು ನಿನಗೆ 40,000 ರೂಪಾಯಿ ಸಬ್ಸಿಡಿಯನ್ನ ಕೊಡ್ತಾ ಇದೀವಿ ಸರ್ಕಾರದಿಂದ. ಏನಕ್ಕ ತಲೆ ಮೇಲೆ ಕೈ ಹಾಕೊಂಡು ಕೂತ್ಬಿಟ್ಟಿದ್ಯಾ? ಓ ಪ್ರಶಾಂತ, ಬಂದಪ್ಪ. ಏನು ಸಮಾಚಾರ? ಏನು ಮಾಡೋದು ಏನು ಹೇಳಿಯಪ್ಪ, ನನ್ನ ಕಷ್ಟನ ನೋಡಪ್ಪ. ನಿನ್ನ ಜಮೀನಲ್ಲಿ ಎಂಥ ಸಮೃದ್ಧಿ ಬೆಳೆ ಬೆಳೆದಿದೀಯಾ. ನಾನು ನೋಡಿದ್ರೆ ಕಷ್ಟಪಟ್ಟು ಸಾಲ ಮಾಡಿ ಇಲ್ಲಿ ಬೆಳೆ ಹಾಕಿದ್ದೀನಿ, ಎಲ್ಲ ಬತ್ತೋಗಿದೆ, ಮಳೆ ಬಾರದೆ. ನೀನು ಏನು ಮಾಡಿದೆ ಹೇಳು ಪ್ರಶಾಂತ? ನೀನು ಅಷ್ಟು ಲಾಭ ಪಡ್ಕೊಂಡಿದೀಯ ಅಂತಲ್ಲ ಎಲ್ಲರೂ ಹೇಳ್ತಾವ್ರೆ. ಕೃಷಿ ಇಲಾಖೆಯಲ್ಲಿ ರೈತ ಸಮೃದ್ಧಿ ಯೋಜನೆ ಐತೆ, ಬನ್ನಿ ನಿಮ್ಗೆ ಸದುಪಯೋಗ ಕೊಡ್ತೀನಿ. ಹೌದಾ ಪ್ರಶಾಂತ? ಆಯ್ತು, ನಡೀರಿ ಹೋಗೋಣ, ಮಾಡಿಸ್ಕೊಡ್ತಾರ ಅವರು. ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ 50% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ರೈತರಿಗೆ 90% ಸಹಾಯಧನ ಲಭಿಸುತ್ತಿದ್ದು, ಎಲ್ಲಾ ವರ್ಗದ ರೈತರು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಮನವಿ. ಕೃಷಿ ಭಾಗ್ಯದಿಂದ ಸಮೃದ್ಧ ರೈತ ಸಮೃದ್ಧ ನಾಡು.